Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಅದ್ಭುತವಾದ ವಿಶೇಷವಾದ ಮಾಹಿತಿ ಕೊಡ್ತಿದ್ದೀನಿ. ಅದ್ ಏನಪ್ಪಾ ಅಂದ್ರೆ ಯಾರೆಲ್ಲ ಈ ವರ್ಷ ಅಂದ್ರೆ 2025ನೇ ಸಾಲಿಗೆ 4ನೇ ಕ್ಲಾಸ್ ಕಂಪ್ಲೀಟ್ ಆಗಿ 5ನೇ ಕ್ಲಾಸಿಗೆ ಯಾರು ಹೋಗ್ತಿದ್ದೀರಿ ಅಂತ ವಿದ್ಯಾರ್ಥಿಗಳಿಗೆ ಗೋಲ್ಡನ್ ಅಪರ್ಚುನಿಟಿ. ಅದೇನಂದ್ರೆ ಯಾರೆಲ್ಲ ಈ ವರ್ಷ 5ನೇ ಕ್ಲಾಸಿಗೆ ಅಡ್ಮಿಷನ್ ಆಗ್ತಿದ್ದೀರಲ್ಲ ಅವರಿಗೆ ಏನ್ ಬಂದಿದೆ ಗೊತ್ತಾ? ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6. ಯಾರಿಗೆ 5ನೇ ತರಗತಿಗೆ ಓದಲು ಹೋಗುತ್ತಿರುವ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ಈ ವರ್ಷ 5ನೇ ಕ್ಲಾಸಿಗೆ ಜಾಯ್ನ್ ಆಗ್ತಿದ್ದೀರಿ ನೋಡ್ರಿ, ಅವರೆಲ್ಲ ನವೋದಯ ಅಪ್ಲಿಕೇಶನ್ ಕಾಲ್ಫರ್ ಆಗಿದೆ. ಏನ್ ಸರ್? ಎಸ್, ನವೋದಯ ವಿದ್ಯಾಲಯ ಸಮಿತಿಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾವಾಗ್ಲೂ ಕೂಡ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಬರೋದು. ಈ ಸರಿ ಯಾವಾಗ ಬಂದಿದೆ ಗೊತ್ತಾ? ಈ ಸರಿ ಸ್ಟಾರ್ಟಿಂಗ್ ಜೂನ್ ಫಸ್ಟ್ ಗೆ ಬಂದ್ಬಿಟ್ಟು ಸ್ಕೂಲ್ ಓಪನ್ ಆಗಕ್ಕಿಂತ ಮುಂಚೆ ಅವೇ ಸ್ಟಾರ್ಟ್ ಆಗ್ಬಿಟ್ಟವೆ. ಅಂದ್ರೆ ಈಗ ನಿಮಗೆ ನಾನು ಕೊಡ್ತಿರೋ ಮಾಹಿತಿ ಏನಪ್ಪಾ ಅಂದ್ರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ 4 ಕಂಪ್ಲೀಟ್ ಆಗಿ 5ನೇ ಕ್ಲಾಸಿಗೆ ಯಾರೆಲ್ಲ ಜಾಯ್ನ್ ಆಗ್ತಿದ್ದೀರಲ್ಲ ಅವರೆಲ್ಲಾ ಮಕ್ಕಳು ಕೂಡ ಫ್ರೀ ಕಾಸ್ಟ್ ಅಲ್ಲಿ, ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ, ಯಾವುದೇ ರೀತಿಯ ಡಿ ಕಟ್ಟಂಗಿಲ್ಲ, ₹1 ದುಡ್ಡು ಕಟ್ಟಂಗಿಲ್ಲ. ಏನ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಹಾಕೊಡ್ತಾರಲ್ಲ ಅವ್ರಿಗೆ 50-100 ಕೊಡೋದ್ ಬಿಟ್ರೆ ₹1 ದುಡ್ಡಿಲ್ಲ. ಸೆಲೆಕ್ಷನ್ ಆದ್ರೆ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಫ್ರೀ ಆಫ್ ಎಜುಕೇಶನ್, CBSE ಬೋರ್ಡಿಂಗ್ ಸ್ಕೂಲ್ ಎಜುಕೇಶನ್ ಇರುತ್ತೆ. ಅಂತ ಒಂದು ಒಳ್ಳೆ ಶಾಲೆಗೆ ಈ ಒಂದು ಅವಕಾಶ. ನಿಮ್ಮ ಊರಿನ ಯಾವುದೇ ಮಗು ಆಗಿರ್ಲಿ, ನಿಮ್ಮನೆ ಮಗು ಅಂತಲ್ಲ, ನಿಮ್ಮೂರಿನ ಯಾವುದೇ ಮಗು ಇದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಸಿ ಬರೀಲಿ. ಟ್ಯಾಲೆಂಟೆಡ್ ಇದ್ರೆ 100% ಆ ಮಗುಗೆ ಒಂದು ಅವಕಾಶ ಸಿಗ್ಲಿ. ಓಕೆನಾ? ಹಾಗಾದ್ರೆ ಬನ್ನಿ, ಈ ಅಪ್ಲಿಕೇಶನ್ ನ ಯಾರು ಹಾಕೋದು ಅಂತ ಗೊತ್ತೈತಲ್ಲ, 5ನೇ ತರಗತಿಗೆ ಈ ವರ್ಷ ಓದುತ್ತಿರುವ ವಿದ್ಯಾರ್ಥಿಗಳು, ಓದಿರೋರಲ್ಲ, ಓದಕ್ ಹೋಗ್ತಿರೋ ವಿದ್ಯಾರ್ಥಿಗಳು. ಎಸ್, ಹಾಗಾದ್ರೆ ಬನ್ನಿ, ಇಲ್ಲಿ ನೋಡಿ ಬಿಟ್ಟಿದ್ದಾರೆ ನೋಡಿ, ಇಲ್ಲೇ ಫಾರ್ಮ್ಸ್ ನೆಲ್ಲ ಬಿಟ್ಟಿದ್ದಾರೆ. ಇದನ್ನ ಹೇಗಪ್ಪ ನಾವು ನೋಡ್ಕೋಬಹುದು ಅಂದ್ರೆ, ನೀವು ಈಸಿಯಾಗಿ ಗೂಗಲ್ ಕ್ರೋಮಿಗೆ ಹೋಗ್ರಿ. ಕ್ರೋಮಿಗೆ ಹೋಗ್ಬಿಟ್ಟು JNV ಅಂತ ಹೊಡಿರಿ. JNV ಅಂತ ಹೊಡೆದ್ಬಿಟ್ಟು ಕೆಳಗಡೆ ಸ್ಕ್ರಾಲ್ JNV ಕ್ಲಾಸ್ 6 RCIL.government.in ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಫಾರ್ 6th JNV ST 26-27 ಅಂದ್ರೆ 26ನೇ ಇಸ್ವಿಯಲ್ಲಿ 6ನೇ ಕ್ಲಾಸಿಗೆ ಜಾಯ್ನ್ ಆಗ್ಬೇಕಲ್ವಾ. ಹಾಗಾಗಿ ಈ ವರ್ಷ ಅಪ್ಲಿಕೇಶನ್ ಕಾಲ್ಫರ್ ಆಗಿದೆ. 8ನೇ ತರಗತಿಗಲ್ಲ, ಇದು ಕೇವಲ 6ನೇ ತರಗತಿಗೆ, 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ. ಕ್ಲಿಕ್ ಹಿಯರ್ ಟು ರಿಜಿಸ್ಟ್ರೇಷನ್ ಫಾರಂ, ಕ್ಲಿಕ್ ಹಿಯರ್ ಟು ಫೈಂಡ್ ಯುವರ್ ರಿಜಿಸ್ಟ್ರೇಷನ್ ನಂಬರ್. ನಮಗೆ ಪ್ರಾಸ್ಪೆಕ್ಟ್ ಬೇಕಂದ್ರೂ ಇಲ್ಲೇ ಕೂಡ ನಮ್ದು ಏನ್ ನೋಟಿಫಿಕೇಶನ್ ಇರುತ್ತಲ್ಲ ಅದನ್ನ ಇಲ್ಲೇ ನೋಡ್ಬೋದು ನಾವು. ಹಾಗಾಗಿ ನಿಮಗೆ ಏನೇ ಮಾಹಿತಿ ಆದ್ರೂ ಇಲ್ಲೇ ತಗೋಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ರಿ, ಡೈರೆಕ್ಟ್ ಆಗಿ ನಿಮಗೆ ಓಪನ್ ಆಗತ್ತೆ. ಏನಂದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿಂದ ಅಪ್ಲಿಕೇಶನ್ ಹಾಕೋದು. ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು, ಏನೆಲ್ಲ ಮಾಹಿತಿ ಇರ್ಬೇಕು ನಮಗೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಇವತ್ತು ನಿಮಗೆ ಹಾಕ್ತಾ ಇದ್ದೀನಿ. ಯಾವ್ದ್ರಲ್ಲಿ? ಈಗ ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ಗೊತ್ತಾಗತ್ತೆ. ಹಾಗಾದ್ರೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಅಲ್ಲೇ ಪಕ್ಕದಲ್ಲಿ ಇದೆ ನೋಡ್ರಿ, ಅಲ್ಲೇ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಫ್ರೀ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ಏನ್ ಬರ್ಬೇಕು, ಪ್ರತಿಯೊಂದು ವಿಡಿಯೋಸ್ಗಳು ಕೂಡ ನಿಮ್ಮ ಮೊಬೈಲ್ಗೆ ಪಟ್ ಅಂತ ಬರುತ್ತೆ. ನೋಡಿ, ಈಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಹಾಗಾದ್ರೆ ಎಂಡಿಂಗ್ ಡೇಟ್ ಯಾವಾಗ ಸರ್? ಕ್ಲೋಸಿಂಗ್ ಡೇಟು ಸ್ಟಾರ್ಟ್ ನೋಡಿ, ಇಲ್ಲಿಗೆ ನಿಮಗೆ ಸಿಗತ್ತೆ ಮಾಹಿತಿ. ಏನಪ್ಪಾ ಅಂದ್ರೆ ಕ್ಲೋಸಿಂಗ್ ಡೇಟ್ 29, ಎಷ್ಟನೇ ತಾರೀಕು? 29ನೇ ತಾರೀಕು. ಇಲ್ಲಿ ನೋಡಿ, 29 ಜುಲೈ 2025 ಅಲ್ಲಿವರೆಗೂ ಅವಕಾಶ ಇದೆ ನೋಡಿ. ಜೂನ್ 1 ಮಂತ್ ಪೂರ್ತಿ, ಆಮೇಲೆ ಜುಲೈ 29ಕ್ಕೆ. ಯಾಕೆ 2 ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ, ಕೆಲವೊಂದು ಏನಾಗತ್ತೆ, ನಮಗೆ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಳಕ್ಕೆ ಟೈಮ್ ಆಗೋದ್ರಿಂದ ನಿಮಗೆ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದೆ ನಮಗೆ ಏನಪ್ಪಾ ಅಂದ್ರೆ, ಎಸ್, ನವೋದಯ 2025-26ನೇ ಸಾಲಿನ ಅರ್ಜಿ ಪ್ರಾರಂಭ. ಅರ್ಜಿ ಹಾಕಲು ಕೊನೆಯ ದಿನಾಂಕ ಜುಲೈ 29, 2025. ದಯವಿಟ್ಟು ಯಾರು ಕೂಡ ಮರಿಬೇಡಿ, ಈ ಡೇಟ್ ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಜೂನ್ ತಿಂಗಳ 30ನೇ ತಾರೀಕು ಒಳಗೆ ಹಾಕ್ಬಿಡ್ರಿ. ಅಲ್ಲಿವರೆಗೂ ಕೂಡ ಡಿಲೇ ಮಾಡಬೇಡಿ. ಜೂನ್ 30ರ ಒಳಗೆ ನಿಮ್ಮ ಎಲ್ಲಾ ಅರ್ಜಿಗಳನ್ನು ಹಾಕ್ಬೋದು. ನೀವು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ರೆಡಿ ಮಾಡ್ಸಾದ್ರೂ ಹಾಕ್ಬೋದು ಅಲ್ವಾ. 1 ತಿಂಗಳು ಬೇಕಾ ನಿಮಗೆ? ಲಾಸ್ಟ್ ಇನ್ನೇನು ಇವತ್ತು ಎಕ್ಸ್ಪೈರ್ ಡೇಟ್ ಆಗತ್ತೆ. ಇವತ್ತು 29ನೇ ತಾರೀಕು ಅಪ್ಲಿಕೇಶನ್ ಹಾಕೋರು ಬಹಳ ಮಂದಿ ಇದೀರಿ, ಹೌದಾ ಇಲ್ಲ? ಸರ್ ಇವತ್ತು ಲಾಸ್ಟ್ ಡೇಟ್ ಸರ್, ನನ್ನ ಮಗದು ಅಪ್ಲಿಕೇಶನ್ ಹಾಕಿಲ್ಲ ಸರ್ ಅಂತ ಬಹಳ ಜನ ಫೋನ್ ಮಾಡ್ತಾರೆ. ಅವಾಗ ಸೈಬರ್ ವರ್ಕ್ ಆಗಲ್ಲ, ನೀವು ಬಿಡಲ್ಲ, ಸೈಬರ್ ವರ್ಕ್ ಆಗಲ್ಲ, ನೀವು ಬಿಡಲ್ಲ, ಫುಲ್ ಬಿಸಿ. ಹಾಗಾದ್ರೆ ಸರ್ ಅಪ್ಲಿಕೇಶನ್ ಏನೋ ಓಕೆ, ಹಾಗಾದ್ರೆ ಎಕ್ಸಾಮ್ ಯಾವಾಗಿದೆ? ಜುಲೈ 29ರವರೆಗೂ ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇದೆ. 5ನೇ ತರಗತಿಯಲ್ಲಿ ಓದ್ತಿರುವ ಮಗುಗೆ. ಎಷ್ಟನೇ ತರಗತಿ? 5ನೇ ತರಗತಿಯಲ್ಲಿ ಈ ವರ್ಷ 25 ಮತ್ತು 26ನೇ ಸಾಲಿಗೆ
ದಾಖಲಾತಿ ಆಗಿರುವ ಓದಲು ಹೋಗುತ್ತಿರುವ ವಿದ್ಯಾರ್ಥಿಗಳು ನೀವು ನವೋದಯ ಎಕ್ಸಾಮ್ ಅನ್ನು ಸಹ ಹಾಕಬಹುದು. ಯಾವುದೇ ರೀತಿಯ ₹1 ಕೂಡ ನೀವು ಫೀಸ್ ಕಟ್ಟಂಗಿರಲ್ಲ. ಹಾಗಾದ್ರೆ ಎರಡನೆಯದಾಗಿ ನಮಗೆ ಬೇಕಾಗಿರೋದು ಏನ್ ಸರ್? ಎಕ್ಸಾಮ್ ಯಾವಾಗಿರುತ್ತೆ? ನಮಗೆ ಎಕ್ಸಾಮ್ ಯಾವಾಗಿರುತ್ತೆ ಅಂದ್ರೆ ಪರೀಕ್ಷಾ ದಿನಾಂಕ ಇದು ಬಹಳ ಇಂಪಾರ್ಟೆಂಟು. ಅಪ್ಲಿಕೇಶನ್ ಲಾಸ್ಟ್ ಡೇಟು, ಅಪ್ಲಿಕೇಶನ್ ಮತ್ತೆ ಎಕ್ಸಾಮ್ ಡೇಟು ಡಿಸೆಂಬರ್ 13ನೇ ತಾರೀಕು 2025, ಡಿಸೆಂಬರ್ 13, 2025 ಶನಿವಾರ ಬೆಳಿಗ್ಗೆ 11:30ಕ್ಕೆ. ಎಷ್ಟು ಗಂಟೆಗಿದೆ ಎಕ್ಸಾಮು? 11:30ರಿಂದ 1:30ವರೆಗೂ ಎಕ್ಸಾಮ್ ಇರುತ್ತೆ. ಯಾವ ದಿನ ಅಂತಾನು ಇದೆ ನೋಡ್ರಿ ಇಲ್ಲಿ, ಡಿಸೆಂಬರ್ 13ನೇ ತಾರೀಕು. ಗೊತ್ತಾಗ್ತಿದಿಲ್ವಾ? ಟಾರ್ಗೆಟ್ ಇಟ್ಕೊಳ್ಳಿ, ಡಿಸೆಂಬರ್ 13ನೇ ತಾರೀಕು. ಇವತ್ತಿಂದಾನೇ ನೀವು ರೆಡಿ ಆಗ್ಬೇಕು. ಎಕ್ಸಾಮ್ ಯಾವಾಗಿದೆ? ಡಿಸೆಂಬರ್ 13ಕ್ಕೆ. ಅಪ್ಲಿಕೇಶನ್ ಈಗ ನೀವು ಜೂನಿಂದಾನೇ, ಈಗ್ಲಿಂದನೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕ 29 ಜುಲೈ. ಹಾಗಾದ್ರೆ ನೀವು ಪ್ರಾಕ್ಟೀಸು ಇವತ್ತಿಂದಾನೇ ಸ್ಟಾರ್ಟ್ ಆಗ್ಬೇಕು, ಈಗ್ಲಿಂದಾನೇ ಸ್ಟಾರ್ಟ್ ಆಗ್ಬೇಕು. ಎಸ್ ಸರ್ ನೋ? ಎಸ್ ಸರ್. ಪ್ರಾಕ್ಟೀಸ್ ಇಲ್ದಲೆ ಡೈರೆಕ್ಟ್ ಆಗಿ ಎಕ್ಸಾಮ್ ಬರೆದ್ರಿ ಏನೂ ಸಿಗಲ್ಲಪ್ಪ. ಕ್ವಶನ್ ಪೇಪರ್ ಒಂದು ಫ್ರೀ ಆಗಿ ಕೊಡ್ತಾರೆ, ಅದನ್ನ ತಗೋಬೇಕು ನೀವು ಅಷ್ಟೇ. ಇನ್ ಬಿಟ್ರಿ ಏನು ಸಿಗಲ್ಲ ನೋಡ್ರಿ. ನೀವು ಎಫರ್ಟ್ ಹಾಕ್ಬೇಕು. ಬರೀ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರಿತೀವಿ ಅಂದ್ರೆ ಪಾಸ್ ಆಗಲ್ಲ. ಅಪ್ಲಿಕೇಶನ್ ಹಾಕಿ ಕಷ್ಟಪಟ್ಟು ನೀವು ಸೋರ್ಸ್ ತರ್ಸ್ಕೋಬೇಕು. ಇಲ್ಲ ಕ್ಲಾಸ್ ತಗೊಂಡು ನೀವೇನ್ ಮಾಡ್ಬೇಕಾಗತ್ತೆ ನೋಡಿ. ಎಕ್ಸಾಮಿಗೆ ಪ್ರಿಪೇರ್ ಇಲ್ದಲೆ ಡೈರೆಕ್ಟ್ ಆಗಿ ಎಕ್ಸಾಮ್ ಬರೆದ್ರೆ ಪಾಸ್ ಆಗಕ್ ಸಾಧ್ಯನಾ? ಇಲ್ಲ, ಎಫರ್ಟ್ ಹಾಕ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ ನೋಡಿ, ನಮ್ಮ ಕೋಚಿಂಗ್ ಅಕಾಡೆಮಿ ಗೊತ್ತಾಗಿದೆ ನಿಮಗೆ. ವೆರಿ ಇಂಪಾರ್ಟೆಂಟ್ ಡೇಟ್ ಅಂದ್ರೆ ಯಾವುದು? ಡಿಸೆಂಬರ್ 13, 2025. ಅವತ್ತು ನಿಮ್ಮ ನವೋದಯದಲ್ಲಿ ಸೀಟ್ ಸಿಗುತ್ತೋ ಬಿಡುತ್ತೋ ಅವತ್ತು ನಿಮಗೆ ಆ ಒಂದು ನಿರ್ಧರಿಸುವಂತ ಒಂದು ದಿನಾಂಕ ಅದು. ಎಕ್ಸಾಮ್ ಬರ್ದು ಹೊರಗಡೆ ಬಂದ ತಕ್ಷಣ ಅಲ್ಲೇ ಕೀ ಆನ್ಸರ್ ಬಂದಿರ್ತಾವ, ಅರ್ಧ ಗಂಟೆಯಲ್ಲಿ ಕೀ ಆನ್ಸರ್ ಬರ್ತಾವ. ಚೆಕ್ ಮಾಡಿ 95 ಮೇಲೆ ಇದೀವಿ ಸರ್, ನಾನು 100ಗೆ ಅಂದ್ರೆ ಮನೆ ಮುಂದೆ ಬಂದು ಪಟಾಕಿ ಹೊಡಿಬಹುದು ನೀವು. ಆದ್ರೆ ಅವತ್ತು ಪಟಾಕಿ ಹೊಡಿಬೇಕು, ಅವತ್ತು ಖುಷಿ ಪಡ್ಬೇಕು, ಅವತ್ತು ನೀವು ಹಬ್ಬ ಮಾಡ್ಬೇಕಂದ್ರೆ ಇವತ್ತು ಕಷ್ಟಪಟ್ಟು ಬುಕ್ಸ್ ಹಿಡ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಓದ್ಬೇಕು. ಹಾಗಾದ್ರೆ ನಮ್ಮ ಕೋಚಿಂಗ್ ಅಕಾಡೆಮಿಯಿಂದ ಅಂತ ವಿದ್ಯಾರ್ಥಿಗಳಿಗೋಸ್ಕರ, ಕಷ್ಟಪಟ್ಟು ಓದೋ ವಿದ್ಯಾರ್ಥಿಗಳಿಗೋಸ್ಕರ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ನೋಡಿ, ನಮ್ಮ LKS ನವೋದಯ ಸೈನಿಕ್ ಕೋಚಿಂಗ್ ಅಕಾಡೆಮಿಯಲ್ಲಿ 3 ರೀತಿಯ ಫೆಸಿಲಿಟೀಸ್ ಇದೆ. ಒಂದು ರೆಸಿಡೆನ್ಷಿಯಲ್ ಹಾಸ್ಟೆಲ್ ಫೆಸಿಲಿಟಿ. ಯಾವೆಲ್ಲ ಮಕ್ಕಳುಗಳಿಗೆ ಹಾಸ್ಟೆಲ್ಗೆ ಕಳಿಸಿ ಅಥವಾ ರೆಸಿಡೆನ್ಷಿಯಲ್ ಕಳಿಸಿ ಓದಿಸ್ಬೇಕು ಅಂತೀರಿ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಕೇವಲ 20 ಬಾಯ್ಸ್ 20 ಗರ್ಲ್ಸ್ ಗಳಿಗೆ ಮಾತ್ರ ಅವಕಾಶ ಇರೋದ್ರಿಂದ ಕೇವಲ 20 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಅದು ಎಕ್ಸಾಮ್ ಮಾಡಿ ತಗೊಂತೀವಿ, ಮತ್ತೆ ಬಂದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಮೊದಲು ಬಂದವರಿಗೆ ಆದ್ಯತೆ ಆಗಿರುತ್ತೆ. ಕಳಿಸೋದಿದ್ರೆ ನೀವು ರೆಸಿಡೆನ್ಷಿಯಲಿಗೆ ನಾವು ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಅನ್ನೋರು ಯಾರಿದ್ರೆ ಆದಷ್ಟು ಬೇಗ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಟೈಮ್ ಕಡಿಮೆ ಇರೋದ್ರಿಂದ ಅಡ್ಮಿಷನ್ ಕ್ಲೋಸ್ ಆಗೋ ಸಾಧ್ಯತೆ ಇದೆ. ಎರಡನೆಯದು, ಸರ್ ನಮ್ಮೂರು ಇಲ್ಲೇ ಹತ್ರದಲ್ಲಿದೆ ಸರ್, ತುಂಬಾ ದೂರ ಇಲ್ಲ, ಬಸ್ಸಿಂದ ಓಡಾಡಿದ್ರೆ ಅನುಕೂಲ ಆಗತ್ತೆ. ಡೇ ಸ್ಕಾಲರ್ ಅಂತ ಕರಿತೀವಂತ ಮಕ್ಕಳಿಗೆ ಮನೆಯಿಂದ ಓಡಾಡಿ ಕೂಡ ನೀವು ಏನ್ ಮಾಡ್ಬೋದು, ಹಾಸ್ಟೆಲ್ಗೆ ಇಲ್ದಲೆ ಮನೆಯಿಂದ ಓಡಾಡಿ ಕೂಡ ನೀವು, ಯಾಕಂದ್ರೆ ಹಾಸ್ಟೆಲ್ಗೆ ತುಂಬಾ ದುಡ್ಡು ಖರ್ಚಾಗೋದ್ರಿಂದ ನೀವು ಮನೆಯಿಂದ ಓಡಾಡಿ ಕೂಡ ನೀವು ನವೋದಯದ ಪಾಸ್ ಮಾಡಬಹುದು. ಅವರಿಗೂ ಕೂಡ ಫುಲ್ ಡೇ ಕ್ಲಾಸ್ ಇರುತ್ತೆ. ಅಂತ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಇದೆ. ಎರಡನೆಯದು, ಇನ್ನು ನಮ್ಮ ಕೋಚಿಂಗ್ ಅಕಾಡೆಮಿ ಚೆನ್ನಗಿರಿ ಮತ್ತು ಇದರಲ್ಲಿ ಹೊಳಲ್ಕೆರೆಯಲ್ಲಿ ಇರೋದ್ರಿಂದ ನೀವೇನ್ ಮಾಡ್ಬೋದು, ಸಂಜೆ ಕ್ಲಾಸ್ ಅಂತ ಇರ್ತೈತೆ. ಸ್ಕೂಲ್ ಮುಗಿಸ್ಕೊಂಡು, ಸ್ಕೂಲ್ ಆದ್ಮೇಲೆ 4 ಗಂಟೆಯಿಂದ 4:30ರಿಂದ 6:30ರವರೆಗೆ ಎವ್ರಿ ಡೇ ಕ್ಲಾಸ್ ಇರುತ್ತೆ. ಪ್ರತಿ ದಿನಾನು ಕ್ಲಾಸ್ ಇರೋದ್ರಿಂದ ಸಂಜೆ ಕ್ಲಾಸಿಗೆ ನೀವು ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಕೋಚಿಂಗಿಗೆ ಬಂದು ಆಮೇಲೆ ನೀವು ಮನೆಗೆ ಹೋಗ್ಬೋದು. ಪ್ರತಿ ದಿನಾನು ಕ್ಲಾಸ್ ಇರುತ್ತೆ. ಇದು ಯಾರಿಗೆ? ನಮ್ಮ ಕೋಚಿಂಗ್ ಅಕಾಡೆಮಿಯ ಸುತ್ತಮುತ್ತ ಇರುವ ವಿದ್ಯಾರ್ಥಿಗಳಿಗೆ. ನಿಮ್ಮ ಊರಲ್ಲಿ ನಿಮಗೆ ಹತ್ರ ಇದ್ರೆ, ಅಲ್ಲೇ ಯಾರ್ಯಾರು ಮಾಡ್ತಿದ್ರೆ ನೀವು ಸಹ ಅಲ್ಲಿ ಕಳಿಸಿ, ಅಲ್ಲಿ ಮಕ್ಕಳಿಗೆ ಒಂದು ಅವಕಾಶ ಸಿಗ್ಲಿ. ನಾ ಹೇಳೋದು ನನ್ನ ಕೋಚಿಂಗ್ ಅಕಾಡೆಮಿಗೆ ಬರ್ಬೇಕಂತ ನಾ ಹೇಳಲ್ಲ. ಎಲ್ಲ ಅವಕಾಶ, ನಿಮ್ಮ ಊರು ಬಹಳ ದೂರ ಐತಪ್ಪ, ಇಲ್ಲಿ ಬರಕ್ಕಾಗಲ್ಲಪ್ಪ, ಶಾಲೆಯಲ್ಲಿ ಅಟೆಂಡೆನ್ಸ್ ಪ್ರಾಬ್ಲಮ್, ಹಾಗಾಗಿ ಸ್ಕೂಲ್ ಮುಗಿಸ್ಕೊಂಡು 1 ಅವರ್ 2 ಅವರ್ ಯಾರು ನವೋದಯ ಕೋಚಿಂಗ್ ಮಾಡ್ತಾರೆ, ಮಾಡ್ಲಿ, ಕಳಿಸ್ಕೊಡ್ರಿ. ಆದ್ರೆ ಇನ್ನೂ ಒಂದು ಆಫರ್ ಇದೆ. ಫೈನಲ್ ಆಗಿ ನಿಮಗೆ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ ಸರಿ ನಮ್ಮ LKS ನವೋದಯ ಅಂಡ್ ಸೈನಿಕ್ ಕೋಚಿಂಗ್ ಅಕಾಡೆಮಿ ಕಡೆಯಿಂದ ಬಡ ವಿದ್ಯಾರ್ಥಿಗಳಿಗೋಸ್ಕರ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೋಸ್ಕರ, ಕೂಲಿ ನಾಲಿ ಮಾಡೋರ್ ಮಕ್ಕಳಿಗೋಸ್ಕರ ಕೇವಲ 3,000ರಲ್ಲಿ ಮೊದಲ 100 ವಿದ್ಯಾರ್ಥಿಗಳಿಗೆ, ಫಸ್ಟ್ ಇದು ಬರೀ 100 ಸ್ಟೂಡೆಂಟ್ಸ್ಗೆ ಮಾತ್ರ ಈ ಅವಕಾಶ ಇರುತ್ತೆ. ಕೇವಲ 3,000. ಆಮೇಲೆ ನವೋದಯಕ್ಕೆ 10,000 ರೂಪಾಯಿ ಫೀಸ್ ಇರುತ್ತೆ. 12,000 ರೂಪಾಯಿ ಸೈನಿಕಿಗೆ ಫೀಸ್ ಇರುತ್ತೆ. ಸೈನಿಕಿಗೆ 12,000 ಮತ್ತೆ ನವೋದಯಕ್ಕೆ 10,000 ರೂಪಾಯಿ ಫೀಸ್ ನಮ್ದು ಇರೋದು ಆಕ್ಚುಲಿ ಫೀಸು. ಬಟ್ ಈ ಸರಿ ಒಂದು 100 ವಿದ್ಯಾರ್ಥಿ, ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಕೇವಲ 3,000ದಲ್ಲಿ ನವೋದಯ ಸೈನಿಕ್
ಮುರಾರ್ಜಿ ಅಳಕಿ ಪ್ರತಿಷ್ಠಿತ ಇವೆಲ್ಲ ಎಕ್ಸಾಮಿಗೂ ಕೂಡ ಕೇವಲ 3,000ದಲ್ಲಿ ಕೊಡುತ್ತಿರುವ ಏಕೈಕ ಸಂಸ್ಥೆ ಅದು ನಮ್ಮ LKS ನವೋದಯ ಅಂಡ್ ಸೈನಿಕ್ ಕೋಚಿಂಗ್ ಅಕಾಡೆಮಿಯಿಂದ ಕೇವಲ 3,000ದಲ್ಲಿ ಎಲ್ಲಾ ಕ್ಲಾಸಸ್ನು ಕೊಡ್ತಿದೀವಿ. ಯಾಕಂದ್ರೆ ಯಾವ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುತ್ತೆ, ಟ್ಯಾಲೆಂಟೆಡ್ ಇರುತ್ತೆ, ಆದ್ರೂ ಕೂಡ ಕೋಚಿಂಗ್ ಕಳ್ಸಕ್ ಆಗಲ್ಲ, ಪೇರೆಂಟ್ಸ್ಗಳು ಎಕನಾಮಿಕಲಿ ವೀಕ್ ಇರ್ತಾರೋ ಅಂತ ವಿದ್ಯಾರ್ಥಿಗಳಿಗೆ, ದುಡ್ಡಿರೋರು ಬಿಡ್ರಿ ಅವ್ರು ಎಲ್ಲಾದ್ರೂ ತಗೊಂಡೋಗಿ ಕೋಚಿಂಗ್ ಸೆಂಟರ್ ಕಳಿಸ್ತಾರೆ, ಓದಿಸ್ತಾರೆ. ಬಟ್ ಓದ್ಬೇಕಂತ ಆಸಕ್ತಿ ಇರೋ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗ್ಲಿ. ಸರ್ ಫ್ರೀನೇ ಮಾಡ್ಬೋದಲ್ಲ ಅಂದ್ರೆ ಫ್ರೀ ಮಾಡಿರೋದಕ್ಕೆ ವ್ಯಾಲ್ಯೂ ಇರಲ್ಲ, ಫ್ರೀ ಮಾಡಿದ್ರೆ ಸೀರಿಯಸ್ ಇರಲ್ಲ. ನಾನಾಗ್ಲಿ ವಿದ್ಯಾರ್ಥಿಗಳಿಗೆ ಫ್ರೀ ಅಲ್ವಾ, ಹಾಗಾಗಿ ಲೇಜಿ ಆಗ್ಬಾರ್ದು. ಮಿನಿಮಮ್ ಕೂಲಿ ಮಾಡೋರು ಕೂಡ ನಿಮ್ಮ ಮಕ್ಕಳನ್ನ ನವೋದಯ ಶಾಲೆಗೆ ಓದಿಸ್ಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ. ಕೇವಲ 3,000 ರೂಪಾಯಿನಲ್ಲಿ ಈ ಒಂದು ದೀಪಾವಳಿ ಮತ್ತು ಯುಗಾದಿಗೆ ಬಟ್ಟೆ ತಗೊಳೋದು ಬಿಟ್ಟು 1 ವರ್ಷ ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡ್ಸಲ್ಲ, ನಾನು ಕ್ಲಾಸ್ ಕೊಡಿಸ್ತೀನಿ ಅಂತ ಕ್ಲಾಸ್ ಕೊಡಿಸಿ ಸೆಲೆಕ್ಟ್ ಆತು ಅಂದ್ರೆ ಸುಮಾರು 10 ಲಕ್ಷ ದುಡ್ಡನ್ನ ನಿಮ್ಮ ಮಗು ಉಳಿಸ್ತಾ ಹಾಗೆ. ಇಂಥ ಒಂದು ಅವಕಾಶ, ಈ ಒಂದು ಅವಕಾಶ ಪದೇ ಪದೇ ಇರಲ್ಲ. ನಿಮ್ಮ ಮಗು 5ನೇ ತರಗತಿಯಲ್ಲಿ ಓದ್ತಿದೆ ಅಂದ್ರೆ 3ನೇ ಕ್ಲಾಸು 4ನೇ ಕ್ಲಾಸಿಂದಾನೇ ಪ್ರಿಪೇರ್ ಮಾಡ್ರಿ. 3ನೇ ಕ್ಲಾಸು 4ನೇ ಕ್ಲಾಸಿಂದಾನೇ ಪ್ರಿಪೇರ್ ಮಾಡ್ರಿ, ಆವಾಗ 5ನೇ ತರಗತಿಗೆ ಬಂದಾಗ ಈಸಿ ಆಗತ್ತೆ ಅಲ್ವಾ. 3ನೇ ಕ್ಲಾಸು 4ನೇ ಕ್ಲಾಸಿಂದನೇ ನೀವು ಆನ್ಲೈನ್ ಕ್ಲಾಸ್ ತಗೋಬೇಕು. ಅಲ್ಲಿಂದನೇ ದಿನ 1 ಗಂಟೆ, ಸಂಜೆ 7:30ರಿಂದ 8:30ವರೆಗೂ ಟೈಮಿಂಗ್ಸ್ ಇರುತ್ತೆ. 7:30ರಿಂದ 8:30ವರೆಗೂ ಡೈಲಿ ಸ್ಕೂಲ್ ಸಿಲೆಬಸ್ ಜೊತೆ 1 ಗಂಟೆ ಇದು ಕ್ಲಾಸ್ ಅಪ್ಪ. ಅದ್ ನೋಡ್ರಿ ನಿಮ್ಮ ಮಕ್ಕಳ ಲೆವೆಲ್ ಎಷ್ಟು ಸ್ಪೀಡ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂದ್ರೆ 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸ್ 3 ವರ್ಷ ಅವರು ನವೋದಯ ಕೋಚಿಂಗ್ ಸೈನಿಕ್ ಕೋಚಿಂಗ್ ತಗೊಂಡಾರ ಅಂದ್ರೆ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ, ಸ್ಕೂಲಲ್ಲೇ ಟಾಪ್ ಇರ್ತಾರೆ ಅವರು. ಎಸ್ ಆರ್ ನೋ? ಎಸ್. ಇಲ್ಲಿ ನೋಡಿ ನವೋದಯ ನೋಡಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ನವೋದಯ ಕೋರ್ಸು ಮತ್ತು ಸೈನಿಕ್ ಕೋರ್ಸು, ಮುರಾರ್ಜಿ ಆದರ್ಶ ಇವೆಲ್ಲದಕ್ಕೂ ನಿಮಗೆ ನಿಮ್ಮ ಮನೆ ಕೋಚಿಂಗ್, ನಿಮ್ಮ ಮನೆ ಮೊಬೈಲ್ ಅಲ್ಲೇ ಕ್ಲಾಸ್ ತಗೊಂತೀನಿ. ಲ್ಯಾಪ್ಟಾಪ್, ಕಂಪ್ಯೂಟರ್ ಏನೇ ಆಗಿರ್ಬೋದು. ನಮ್ದೇ ಒಂದು LKS ಅಕಾಡೆಮಿ ಅಂತ ಆ್ಯಪ್ ಇದೆ. ಏನ್ ಹೇಳಿ? LKS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ನೀವು LKS ಅಕಾಡೆಮಿ ಅಂತ ಹೊಡೆದ್ರೆ ಈ ತರ ಕಾಣುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ವಾಟ್ಸಪ್, ಫೇಸ್ಬುಕ್ ಹೇಗೆ ಡೌನ್ಲೋಡ್ ಮಾಡ್ಕೊಂತೀರೋ ಅದೇ ತರ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮಗೆ ಇನ್ಸ್ಟಾಲ್ ಮಾಡ್ಕೊಂಡು ಲೈವ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ. ಒಳ್ಳೇದಾಗ್ಲಿ. ಯಾರಿಗೆ? ಬಡ ವಿದ್ಯಾರ್ಥಿಗಳಿಗೆ. ಹಾಗಾದ್ರೆ ಸರ್ ಈಗ ದಾಖಲೆಗಳು ಏನೇನ್ ಬೇಕು ನಮ್ಮ ಇದಕ್ಕೆ? ಯಾವುದಕ್ಕೆ? ನವೋದಯ ಅರ್ಜಿ ಹಾಕಲು ಬೇಕಾಗಿರುವ ದಾಖಲೆಗಳು. ಏನೆಲ್ಲ ದಾಖಲೆಗಳು ಬೇಕಾಗ್ತವೆ? ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ದಾಖಲೆಗಳು ಇರ್ತವೆ ಅಂದ್ರೆ ನವೋದಯ ಅಪ್ಲಿಕೇಶನ್ ಹಾಕೋದಿಕ್ಕೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನವೋದಯ ಅರ್ಜಿ ಹಾಕಲು ನವೋದಯ ಅರ್ಜಿ ಅಂತ ಒಂದು ಫಾರಂ ಸಿಗತ್ತೆ. ಆ ಫಾರಂ ನ ನೀವೇನ್ ಮಾಡ್ಬೇಕು, ಕಂಪ್ಯೂಟರ್ ಯಾವ್ದಾರೆ ಸೈಬರ್ ಸೆಂಟರ್ಗೆ ಹೋಗಿ ಕೊಟ್ರೆ ಅವ್ರು ಪ್ರಿಂಟ್ ಔಟ್ ತಕೊಡ್ತಾರೆ. ನಮಗೆ ನವೋದಯ ಫಾರಂ ತಕೊಡ್ರಿ ಅಂದ್ರೆ ಅದನ್ನ ತಗೊಂಡೋಗಿ ಸ್ಕೂಲ್ HM ಕೊಡ್ಬೇಕು. ನಿಮ್ಮ ಮಗು 5ನೇ ತರಗತಿಯಲ್ಲಿ ಓದ್ತಿದೆಯಲ್ಲ ಆ ಸ್ಕೂಲ್ HM ಕೊಟ್ಟು ಅದನ್ನ ನೀವು ಫಿಲ್ ಮಾಡಿಸ್ಕೊಂಡ್ಬರ್ಬೇಕು. ಆ ಫಿಲ್ ಮಾಡಿಸ್ಕೊಂಡ್ಬಂದು ಅದ್ರ ಕೆಳಗಡೆ ಒಂದ್ ಕಡೆ ಪೋಷಕರ ಸಹಿ, ಇನ್ನೊಂದು ಬಾಕ್ಸ್ ಅಲ್ಲಿ ವಿದ್ಯಾರ್ಥಿಯ ಸಹಿ ಇರುತ್ತೆ. ಅಲ್ಲಿ ನಿಮ್ಮ ಪೋಷಕರ ಸಹಿ ಮತ್ತು ವಿದ್ಯಾರ್ಥಿಯ ಸಹಿಯನ್ನ ಮಾಡ್ಬೇಕು. ಆ ಫಾರಂ ನ ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ತುಂಬಂಗಿಲ್ಲ. ಶಾಲಾ ಶಿಕ್ಷಕರು 3, 4 ಮತ್ತು 5ನೇ ತರಗತಿಯ ಮಾಹಿತಿಯನ್ನು ಹಾಕಿ ಅದರಲ್ಲಿ ಫಿಲ್ ಮಾಡೋದಿರುತ್ತೆ. ಹಾಗಾಗಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಪೆನ್ ನಂಬರು, ಸ್ಯಾಟ್ ನಂಬರ್ ಬಹಳ ಇರ್ತಾವ ಅದರಲ್ಲಿ. ಪೆನ್ ನಂಬರ್ ತಗೊಂತಿದ್ದಾರೆ ಅವರು. ಹಾಗಾಗಿ ನೋಡಿ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್. ಇನ್ನೇನ್ ಬೇಕು ನಮಗೆ? ವಿದ್ಯಾರ್ಥಿಯ ಆಧಾರ್ ಕಾರ್ಡ್. ನವೋದಯ ಅರ್ಜಿ ಬಿಡ್ರಿ, ಕಂಪ್ಯೂಟರ್ ಅಂಗಡಿಯಲ್ಲಿ ಸಿಗ್ತವೆ, ತಗೊಂಡ್ಬಿಡ್ರಿ. ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕು. ಯಾವಾಗ ಶಾಲಾ ದಾಖಲಾತಿಯಲ್ಲಿ ಯಾವ ತರ ಇದೆಯೋ ಅದೇ ತರ ವಿದ್ಯಾರ್ಥಿ ಆಧಾರ್ ಕಾರ್ಡು ಅದೇ ತರ ಇರ್ಬೇಕು. ಅದ್ರಲ್ಲಿ ಏನು ಚೇಂಜಸ್ ಇರಬಾರ್ದು. ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಪೇರೆಂಟ್ಸ್ ನ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ OTP ಹೋಗೋದ್ರಿಂದ ಅಕಸ್ಮಾತ್ ಮೊಬೈಲ್ ನಂಬರ್ ಹಳೆ ಮೊಬೈಲ್ ನಂಬರು ಕಳೆದೋಗಿರುತ್ತೋ ಆದಿದ್ರೆ ಅದನ್ನ ಚೇಂಜ್ ಮಾಡ್ಸಕ್ ಅವಕಾಶ ಇದೆ. ದಯವಿಟ್ಟು ಮಾಡಿಸ್ಕೊಳ್ಳಿ. ನಿಮ್ಮ ಮೊಬೈಲ್, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್, ಪಾಪು ಹೆಸರು, ಡೇಟ್ ಆಫ್ ಬರ್ತ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಶಾಲಾ ದಾಖಲಾತಿಯಲ್ಲಿ ಹೆಂಗಿರುತ್ತೋ ಹಂಗೆ ಇರಬೇಕು. ಸರ್ ಅಕಸ್ಮಾತ್ ನನ್ನ ಮಗುದು ಆಧಾರ್ ಕಾರ್ಡ್ ಇಲ್ಲ ಸರ್, ಏನೇನೋ ಮಿಸ್ಟೇಕ್ ಆಗ್ಬಿಟ್ಟಿದೆ, ಹಾಗಾದ್ರೆ ಅಪ್ಲಿಕೇಶನ್ ಹಾಕಕ್ ಬರಲ್ವಾ? ಆಗತ್ತೆ. ಪೋಷಕರ ನಿವಾಸಿ ದೃಢೀಕರಣ ಪತ್ರ ಬೇಕು. ಯಾರ್ದು? ಸ್ಟೂಡೆಂಟ್ಸ್ ಇಂದಲ್ಲ, ಪೋಷಕರ ನಿವಾಸಿ ದೃಢೀಕರಣ ಬಿದ್ರೆ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಹಾಕ್ಬಹುದು. ಮತ್ತೇನ್ ಬೇಕು ಸರ್? ವಿದ್ಯಾರ್ಥಿ ಫೋಟೋ ಬೇಕು ಸರ್. ಈಗ ತಗೊಂಡು ಹೋಗ್ಬಿಟ್ರೆ ಸಾಕು, ಒಂದು ಫೋಟೋ ಹೊಡೆದು ಕೊಡ್ತಾರೆ, ನೋ ಪ್ರಾಬ್ಲಮ್. ವಿದ್ಯಾರ್ಥಿ ಸಹಿ ಬೇಕು ಸರ್, ಪೋಷಕರ ಸಹಿ. ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ಲ ಅಲ್ಲಿ ಆ ಅಪ್ಲಿಕೇಶನ್ ನವೋದಯ ಅರ್ಜಿಯಲ್ಲಿ ಪೋಷಕರ ಸಹಿ, ವಿದ್ಯಾರ್ಥಿ ಸಹಿ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ, ಬೇಕದು. ಅದಾದ್ಮೇಲೆ ಸರ್ ಇನ್ನೇನ್ ಬೇಕಾಗತ್ತೆ? ಎಸ್, ವಿದ್ಯಾರ್ಥಿಯ ಕ್ಯಾಸ್ಟ್ ಇನ್ಕಮ್ ಬೇಕಾಗತ್ತೆ, ಜಾತಿ ಪ್ರಮಾಣ ಪತ್ರ,
ನೀವು SC ST ಮತ್ತೆ OBC ಇದ್ರೆ ನೋಡಿ, SC ST ಇದ್ರೆ ಸಮಸ್ಯೆ ಇಲ್ಲ. OBC ಅಂತ ಬಂದಾಗ ದಯವಿಟ್ಟು ಗಮನಿಸಿ, ಏನು ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಸ್ಟೇಟ್ ಅಲ್ಲಿ, ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ OBC ಅಂತ ಬರೋ ಎಷ್ಟೋ ಕೆಟಗರಿಗಳು ಸೆಂಟ್ರಲ್ ಗೌರ್ಮೆಂಟ್ ಲಿಸ್ಟ್ ಅಲ್ಲಿ OBC ಅಲ್ಲ, ಅವು ಜನರಲ್ ಆಗಿರ್ತಾವ. ನಿಮ್ಮ ಕ್ಯಾಸ್ಟ್ ಎಲ್ಲಾರೇ OBC ಇಲ್ಲ ಅಂದ್ರೆ ಮೊದ್ಲು ಕೇಳ್ರಿ, ನಮ್ದು ಸೆಂಟ್ರಲ್ ಗೌರ್ಮೆಂಟ್ ಶಾಲೆಗೆ, ನವೋದಯ ಶಾಲೆಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ OBC ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ರಿ, ಮಾಡ್ಕೊಡ್ತಾರೆ. ಅಕಸ್ಮಾತ್ ಅಂತವ್ರಿಗೆ ಯಾರ್ಯಾರೇ ಇದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನನ್ನ ಹತ್ರ ಒಂದು ಫಾರ್ಮೆಟ್ ಇದೆ, ಅದು ಓಲ್ಡ್ ಸ್ಟೂಡೆಂಟ್ಸ್ ಇದೆಯಲ್ಲ ಅದನ್ನ ನಾನು ಕಳಿಸ್ತೀನಿ, ಈ ತರದ್ ಮಾಡ್ಕೊಡಕ್ ಆಗತ್ತೆ ಅನ್ನೋದಾದ್ರೆ ನಿಮ್ಮ ಕ್ಯಾಸ್ಟ್ ಸೆಂಟ್ರಲ್ ಗೌರ್ಮೆಂಟ್ OBC ಅಲ್ಲಿ ಇದ್ರೆ ಮಾತ್ರ OBC ಅಂತ ಹಾಕ್ಸ್ರಿ, ಇಲ್ಲ ಅಂದ್ರೆ ಬೇಡ. ಇದೇ ತರದೊಂದು ಕೇಸು ಮೊನ್ನೆ ನಮ್ಮ ಒಬ್ರು ಪೇರೆಂಟ್ಸ್ ಫೋನ್ ಮಾಡಿದ್ರು, ಸರ್ ನನ್ನ ಮಗ ನವೋದಯ ಸೆಲೆಕ್ಷನ್ ಆಗಿದ್ದಾನೆ, ಆದ್ರೆ ನಮ್ದು ಕ್ಯಾಸ್ಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ OBC ಬರುತ್ತೆ, ಹಾಗಾಗಿ ನಾವು OBC ಅಂತ ಹಾಕ್ಬಿಟ್ಟಿದ್ವಿ, ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬರಲ್ಲ ಅಂತದನ್ನ ಏನ್ ಮಾಡೋದು ಸರ್, ಏನಾರ ದಾರಿ ಇದೆಯಾ ಅಂತ ಫೋನ್ ಮಾಡಿದ್ರು. ದಯವಿಟ್ಟು ಕೆಟಗರಿನ ಏನೂ ಮಾಡಕ್ಕಾಗಲ್ಲ, ಕ್ಯಾಸ್ಟ್ ಚೇಂಜ್ ಮಾಡಕ್ಕಾಗತ್ತಾ? ಆಧಾರ್ ಕಾರ್ಡ್ ಅಡ್ರೆಸ್ ಏನೋ ಚೇಂಜ್ ಮಾಡ್ಬೋದು, ಕ್ಯಾಸ್ಟ್ ಚೇಂಜ್ ಮಾಡಕ್ಕಾಗತ್ತಾ? ಹಾಗಾಗಿ ಅದು ನಮಗೆ ಆ ಮಗುದು ರಿಜೆಕ್ಟ್ ಆಯ್ತು, ಕ್ಯಾನ್ಸಲ್ ಆಗ್ಬಿಡ್ತು ಸೀಟು. ಬಹಳ ಬೇಜಾರಾಗ್ಬಿಡ್ತು. ಒಂದು ಮಗು ಕಷ್ಟಪಟ್ಟು ಕೋಚಿಂಗಿಗೆ ಹೋಗಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಪಾಸ್ ಮಾಡಿದೆ, ಯಾವ್ದೋ ಒಂದು ಡಾಕ್ಯುಮೆಂಟ್ಸ್ ಕಾರಣಕ್ಕೆ ರಿಜೆಕ್ಟ್ ಆಗತ್ತೆ ಅನ್ನೋದಾದ್ರೆ ದಯವಿಟ್ಟು ಆ ತಪ್ಪು ಮಾಡಬೇಡಿ. OBC ಇಲ್ಲ ಅಂದ್ರೆ ನೀವು ಜನರಲ್ಲಿಗೆ ಅಂತ ಹಾಕ್ರಿ, ನಿಮ್ದು OBC ಸೆಂಟ್ರಲ್ ಗೌರ್ಮೆಂಟ್ ಇದ್ರಲ್ಲಿ ಇಲ್ಲ ಅಂದ್ರೆ ಜನರಲಿ ಟಿಕ್ ಮಾಡ್ಬಿಡ್ರಿ, ನೋ ಪ್ರಾಬ್ಲಮ್. ಅಪ್ಲಿಕೇಶನ್ ಹಾಕ್ಸ್ಬೇಕಾದ್ರೆ ಅದೊಂಚೂರು ಗಮನದಲ್ಲಿರ್ಲಿ. ಅದರ ಜೊತೆಗೆ ವಿದ್ಯಾರ್ಥಿಯ ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಅಂಡ್ ಇನ್ಕಮ್ ಅಂತ ಒಂದೇ ಸಲ ಮಾಡ್ಕೊಡ್ತಾರೆ, ಅದನ್ನ ನೀವು ನೋಡ್ಕೊಳ್ರಿ. ಓಕೆನಾ? ಇದಿಷ್ಟು ದಾಖಲೆಗಳನ್ನ ನೀವು ಮೊದಲು ರೆಡಿ ಮಾಡ್ಕೊಳ್ಳಿ. ಯಾರೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಅವ್ರೇನ್ ಮಾಡ್ರಿ, ಅಪ್ಲಿಕೇಶನ್ ನ ಹಾಕ್ಬೋದು. ಆದಷ್ಟು ನೀವು ಎಷ್ಟು ಸಾಧ್ಯನೋ ಅಷ್ಟು ಜೂನ್ ತಿಂಗಳ ಒಳಗೆ ಅಪ್ಲಿಕೇಶನ್ ನ ಹಾಕ್ಬಿಡಿ, ತೀರಾ ಡಿಲೇ ಮಾಡಬೇಡ್ರಿ. ಓಕೆನಾ? ಹಾಗಾಗಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದೆ ಬರ್ತೀನಿ. ಬಹಳ ವಿಡಿಯೋಸ್ಗಳಿದಾವೆ, ಯಾಕಂದ್ರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪರ್ಸೆಂಟ್ ಸಿಗ್ತವೆ, ಸಿಲೆಬಸ್ ಏನೇನಿದೆ, ಎಕ್ಸಾಮ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಪ್ರತಿಯೊಂದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಪ್ರತಿಯೊಂದ್ರ ಬಗ್ಗೆ, ಪ್ರತಿ ಎಕ್ಸಾಮ್ನ, ನವೋದಯ ಎಕ್ಸಾಮ್ನ ಸಕ್ಸಸ್ ಆಗ್ಬೇಕಂದ್ರೆ ಯಾವ ತರ ನಾವು ಪ್ರಿಪೇರ್ ಆಗ್ಬೇಕಾಗತ್ತೆ, ಪ್ರತಿಯೊಂದ್ರ ಬಗ್ಗೆನೂ ಮಾಹಿತಿ ನಾನು ಕೊಡ್ತೀನಿ. ಅಲ್ಲಿವರೆಗೂ ಕೂಡ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಬರುತ್ತೆ ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ನೀವೆಲ್ಲ ಮಾಹಿತಿನ ಸರಿಯಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಮಾಹಿತಿನ ಕ್ಲೀನ್ ಆಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ, ಯಾಕಂದ್ರೆ ಒಂದು ಮಗು ಭವಿಷ್ಯ ಇರುತ್ತದ್ರಲ್ಲಿ. ಹಾಗಾಗಿ ಜೊತೆಗೆ ಈ ವಿಡಿಯೋನ ನಿಮ್ಮ ಗ್ರೂಪ್ ಅಲ್ಲಿ, ಫ್ಯಾಮಿಲಿ ಗ್ರೂಪ್ ಆಗಿರ್ಬೋದು, ಊರ್ ಗ್ರೂಪ್ ಆಗಿರ್ಬೋದು, ಆದಷ್ಟು ಶೇರ್ ಮಾಡಿದ್ರೆ, ಯಾಕಂದ್ರೆ ಇದು ಇನ್ಫಾರ್ಮೇಶನ್ ವಿಡಿಯೋ ಆಗಿರೋದ್ರಿಂದ ಎಷ್ಟೋ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ. ನಿಮ್ಮ ಕಡೆಯಿಂದ ಬೇರೆ ಯಾವುದೋ ಒಂದು ಮಗುಗೆ, ಬಡ ವಿದ್ಯಾರ್ಥಿಗೆ ಹೆಲ್ಪ್ ಆಗಿ ಅವ್ರು ಈ ವಿಡಿಯೋ ನೋಡಿ ಕ್ಲಾಸ್ ತಗೊಂಡು ಅಥವಾ ಎಕ್ಸಾಮ್ ಬರೆದು ಸೆಲೆಕ್ಟ್ ಆದ್ಮೇಲೆ ಅವ್ರೇನಾರೇ ಸೆಲೆಕ್ಟ್ ಆದ್ರೆ ಅದು ನೀವು ಮಾಡಿದ ಒಂದು ಗೊತ್ತಿಲ್ಲದೆ ಮಾಡಿದ ಸಹಾಯ ಆಗತ್ತೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರಲ್ಲ, ಎಕ್ಸಾಮ್ ಟೈಮಲ್ಲಿ ನನಗೆ ಕೇಳ್ತಾರೆ, ಸರ್ ನವೋದಯ ಅಪ್ಲಿಕೇಶನ್ ಯಾವಾಗ ಹಾಕ್ಬೇಕು, ಎಕ್ಸಾಮ್ ನಡೆಯೋ ಟೈಮಲ್ಲಿ ಕೇಳ್ತಾರೆ. ದಯವಿಟ್ಟು ಅದಾಗೋದು ಬೇಡ, ಎಷ್ಟಾಗತ್ತೋ ಅಷ್ಟು ಗ್ರೂಪಲ್ಲಿ ಶೇರ್ ಮಾಡಿದ್ರೆ ಸಾಕು. ಏನೇನೋ ಶೇರ್ ಮಾಡ್ತೀವಿ ಅಂತ ಒಂದು ಇನ್ಫಾರ್ಮೇಶನ್ ವಿಡಿಯೋ ಶೇರ್ ಮಾಡೋದನ್ನ. ಓಕೆ, ಹಾಗಾಗಿ ಅಲ್ಲಿವರೆಗೂ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್, ಗುಡ್ ನೈಟ್.